ಕಾಂಗ್ರೆಸ್ನಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಅಲ್ಲಿ ಸರ್ವಾಧಿಕಾರಿಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ, ಕಾಂಗ್ರೆಸ್ನಲ್ಲಿ ಸತ್ಯ ಹೇಳೋಕೆ ಅವಕಾಶ ಇಲ್ಲ, ಮೂರ್ಖರ ರಾಜ್ಯದಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸಬಾರ್ದು. ರಾಹುಲ್ ಗಾಂಧಿ ಅವರು ಮತಗಳ್ಳತನದ ಆರೋಪವನ್ನು ಚುನಾವಣಾ ಆಯೋಗದ ಮೇಲೆ ಮಾಡಿದ್ರು. ರಾಜಣ್ಣ ಇರೋ ಸತ್ಯ ಹೇಳಿದ್ರು. ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡೋದು ರಾಜ್ಯ ಸರ್ಕಾರದ ಅಧಿಕಾರಿಗಳು ಕರಡು ಪ್ರತಿ ಕೊಡ್ತಾರೆ, ಅವಾಗ ನೋಡ್ಕೊಳ್ಳದೆ ಈಗ ಆರೋಪ ಮಾಡಿದ್ರೆ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟು ನಮ್ಮದೇ ಅಂತ ಹೇಳಿದ್ರು. ಈ ಸತ್ಯ ಹೇಳಿದ್ದಕ್ಕೆ ವಾಲ್ಮೀಕಿ ಸಮಾಜದ ನಾಯಕ ಸಹಕಾರಿ ಧುರೀಣ ರಾಜಣ್ಣವರ ತಲೆದಂಡ. ಇದು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಕಾಂಗ್ರೆಸ್ನಲ್ಲಿ ಒಂದು ಕುಟುಂಬದ ಸರ್ವಾಧಿಕಾರ ಇದೆ. ಆ ಸರ್ವಾಧಿಕಾರದ ತಪ್ಪು ನಡೆಯನ್ನು ಯಾರೂ ಪ್ರಶ್ನಿಸುವಂತಿಲ್ಲ. ಸತ್ಯ ಹೇಳಿದ್ರೆ ರಾಜಣ್ಣವರಿಗೆ ಆದ ಗತಿಯೇ ಆಗುತ್ತೆ. ಅದಕ್ಕೆಯೇ ಬುದ್ಧಿವಂತರಾಗಿರುವಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮೂರ್ಖರ ಜೊತೆ ಮೂರ್ಖರಂಗೆ ಇದ್ಬಿಡೋಣ ಅಂತ ಹೇಳಿ ಅವರು ಕೂಡ ಕಾಗೆ ಬೆಳ್ಳಗಿದೆ ಅಂತ ಹೇಳಿದ ರಾಹುಲ್ ಗಾಂಧಿಯನ್ನೇ ಹೌದೌದು ಬೆಳಗ್ಗೆ ಕಾಣುತ್ತೆ ಅಂತ ಹೇಳಿ ಎಂಡಾರ್ಸ್ ಮಾಡಿದ್ರು. ರಾಜಣ್ಣ, ನೀವ್ಯಾಕೆ ಸತ್ಯ ಹೇಳಕ್ ಹೋದಿ? ನಿಮ್ಮ ಪಾರ್ಟಿನಲ್ಲಿ ಸತ್ಯ ಹೇಳೋಂಗಿಲ್ಲ, ನಿಮ್ಮ ಪಕ್ಷದಲ್ಲಿ ನೀವು ಈ ರೀತಿ ಪ್ರಶ್ನಿಸೋಂಗಿಲ್ಲ. ಸತ್ಯ ಒಪ್ಕೊಂಡ್ರೆ ಇದೇ ಗತಿ ಆಗುತ್ತೆ. ಕಾಂಗ್ರೆಸ್ಸಿಗೂ ಪ್ರಜಾಪ್ರಭುತ್ವಕ್ಕೂ ಸಂಬಂಧ ಇಲ್ಲ, ಕಾಂಗ್ರೆಸ್ಸಿಗೂ ಸತ್ಯಕ್ಕೂ ಸಂಬಂಧ ಇಲ್ಲ. ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಕಾಂಗ್ರೆಸ್ ಪಕ್ಷದ ಇನ್ನೊಂದು ಗುಂಪು ನೇರವಾಗಿ